ಗೋಪಾಲ, ಎಲ್ಲ ನೆನ್ಪಿದೆ ತಾನೆ? ಹ್ಞೂ ಭೂಮಿ ಅವರೇ, ನೆಕ್ಸ್ಟ್ ಅಲ್ಲಿ ಕೃಷ್ಣ ಪ್ರಾಣಸಕ್ಕೆ ಬರ್ತಾ ಇದೆ ತಾನೆ? ಅದಲ್ಲ ಕಣೋ. ಮತ್ತೇನ್ ವಿಷಯ? ಗೋಪಾಲ, ನಾಳೆ ತುಂಬಾ ಮುಖ್ಯವಾದ ದಿನ. ಆ ಮುನ್ನೇಂದ್ರಂಗೆ ಡೇಟ್ ಫಿಕ್ಸ್ ಮಾಡಿದೀವಿ. ಇಷ್ಟು ಬೇಗ ಮರ್ತೋಗ್ಬಿಟ್ರೆ ಹೇಗೆ? ರಫೀಕಣ್ಣ ಹೇಳಿಲ್ವಾ ಬೆಳಗ್ಗೆ ನಾವ್ 8:45 ನೆನ್ಪಾಯ್ತು. ನಾಳೆ ನಡೆಯೋ ಘಟನೆ ಮರಿಬಾರ್ದು ಅಂತ ನಾನು ಮೊದ್ಲೇ ಎಲ್ಲಾನು ಚೀಟಿಲ್ ಬರ್ದಿಟ್ಕೊಂಡ್ಬಿಟ್ಟಿದೀನಿ ನೋಡಿ. ಟಂಟಾಡ ಇರಿ, ಈಗ ಓದ್ ಹೇಳ್ಬಿಡ್ತೀನಿ, ಯಾವ್ದಾದ್ರು ಮಿಸ್ ಆಗಿರಿ ಹೇಳಿ. ಏನ್ ಮಾಡ್ತಿದ್ಯಾ ನೀನು? ನಿನ್ಗೇನಾದ್ರೂ ಪರಿಜ್ಞಾನ ಇದ್ಯಾ? ನೀನ್ ಮಾಡಕ್ ಹೊರಟಿರೋದು ಎಂತ ಕೆಲ್ಸ? ಆ ಸಾಕ್ಷಿ ಎಲ್ಲ ಏನದು? ರಫೀಕಣ್ಣ ಈ ಬುರ್ಕಾ ಮತ್ತೆ ಈ ಮಂಕಿ ಕ್ಯಾಪ್ ಯಾಕೆ ಕೊಟ್ಟಿದ್ದು? ಯಾವ ಸಾಕ್ಷಿನೂ ಉಳಿಸ್ಬಾರ್ದು ಅಂತ ಅರ್ಥ ಆಯ್ತಾ? ನೀನ್ ನೋಡಿದ್ರೆ ನಮ್ ಪ್ಲಾನಿಂಗ್ ಎಲ್ಲ ಚೀಟಿ ಬರ್ದಿಟ್ಕೊಂಡಿದ್ಯಾ. ಬುದ್ಧಿ ಇದ್ಯಾ ನಿನ್ಗೆ? ಅಕಸ್ಮಾತ್ ಈ ಚೀಟಿ ಯಾರ ಕೈಗಾದ್ರೂ ಸಿಕ್ಕಿದ್ರೆ ಏನಾಗ್ತಿತ್ತು ಗೊತ್ತಾ ನಿಂಗೆ? ಅಯ್ಯೋ ಹೌದಲ್ವಾ, ನನಗಿದು ಅಳಿಲೇ ಇಲ್ಲ. ಈ ಸರಿ ಮುನೇಂದ್ರ ಬಚಾವಾಗಬಾರ್ದು ಅಂತ ನಾನು ಎಲ್ಲ ವಿಚಾರನೂ ಚೀಟಿಲ್ ಬರ್ದಿಟ್ಕೊಂಡ್ಬಿಟ್ಟಿದ್ದೆ. ಭೂಮಿಯವರೇ, ನೀವೇನು ತಲೆ ಕೆಡಿಸ್ಕೋಬೇಡಿ. ಈಗ ನನ್ನ ತಲೆಯಲ್ಲಿ ಎಲ್ಲ ವಿಷಯ ಹಚ್ಚಿಡ್ದಂಗೆ ಆಗ್ಬಿಟ್ಟಿದೆ. ನಾಳೆ 8:00 ನಾನು ರೆಡಿ ಇರ್ತೀನಿ. ಗೋಪಾಲ, ಇದ್ ಎಷ್ಟೋ ದಿನಗಳ ಪರಿಶ್ರಮ. ದಯವಿಟ್ಟು ಇದನ್ನ ಹಾಳು ಮಾಡ್ಬೇಡ ಕಣೋ. ಸಹಾಯ ಮಾಡ್ತೀನಿ ಅಂತ ಇಲ್ಲಿವರೆಗೂ ಬಂದಿದ್ಯಾ. ಕೆಲ್ಸ ಆಗೋವರೆಗೂ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರ್ಲಿ. ಭೂಮಿಯವರೇ, ನೀವು ನಿಂತಿರೋ ಭೂಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾಳೆ ನನ್ನಿಂದ ಯಾವುದೇ ಥರದ ಎಡವಟ್ಟುಗಳಾಗಲ್ಲ. ನೀವು ಮುಂದೆ, ನಾನು ನಿಮ್ಮ ಹಿಂದೆ. ಹಾ ಸರಿ. ಹಾ ಇಷ್ಟೊತ್ತು ಮನೆ ಕೆಲಸ ಮಾಡೋದ್ಬಿಟ್ಟು ಎಲ್ಲೋಗಿದ್ದೆ? ಅದು ಅದು ಕಿರಾಣಿ ಅಂಗಡಿಲಿ ಲಿಸ್ಟ್ ಕೊಡಕ್ ಹೋಗಿದ್ದೆ. ನಾಳೆ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೇನಾದ್ರೂ ಬೇಕಿತ್ತಾ ಅಮ್ಮೋರೆ? ಆಗ್ಲಿಂದ ನನ್ನ ತಲೆ ಸಿಡಿತಾ ಇದೆ. ಕಾಫಿ ಬೇಕಿತ್ತು. ಅಷ್ಟೇ ತಾನೇ, 2 ನಿಮಿಷ ಮಾಡ್ಕೊಂಡು ತಗೊಂಡ್ ಬರ್ತೀನಿ. 1 ನಿಮಿಷ ನಿತ್ಕೋ ಭೂಮಿ. ಹೇಳಿ. ಕೈಯಲ್ಲೇನದು? ಕಪ್ಪು ಬಟ್ಟೆ? ಅಮ್ಮೋರೆ, ಅದು ಅದು ಕೊಡಿಲಿ, ಏನಿದು ಅಂತ ನೋಡ್ತೀನಿ. ಯಾಕಮ್ಮೋರೆ? ಕೊಡಿಲಿ ಅಂದ್ರೆ ಯಾಕೆ ಅಂತ ಕೇಳ್ತೀಯಾ? ಬುರ್ಕಾ? ಏನ್ ಭೂಮಿ ಇದು? ಇದನ್ನ ಯಾಕೆ ಇಟ್ಕೊಂಡು ಓಡಾಡ್ತಾ ಇದ್ಯಾ? ಅದು ಅಯ್ಯೋ ಅಮ್ಮರೇ, ಅದು ನಂದಲ್ಲ. ನಾನು ಯಾಕೆ ಇದನ್ನ ಹಾಕೊಂಡು ಓಡಾಡ್ಲಿ? ಮತ್ತೆ ನಿನ್ ಕೈಲಿ ಹೇಗ್ ಬಂತು? ಏಯ್, ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರ್ತಾ ಇದೆಯಾ? ಅದು 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 ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಏನ್ ನಡೆಸ್ತಾ ಇದೆಯಾ ಭೂಮಿ? ಈ ಬಟ್ಟೆಗೂ ನಿನಗೂ ಏನ್ ಸಂಬಂಧ? ಹೇಳು ಭೂಮಿ,
ಹೇಳು. ಅದು ಹೇಳು. ಅಯ್ಯಯ್ಯೋ ನಿನ್ನೆ ಕೇಳ್ತಾ ಇರೋದು, ಹೇಳು. ಅದು ಅಯ್ಯ ಭೂಮಿಯವರೇ, ನೀವು ಇಲ್ಲಿದ್ದೀರಾ? ಇಷ್ಟು ಬೇಗ ನಡ್ಕೊಂಬಂದ್ಬಿಟ್ರಾ? ಅದು ಗೋಪಾಲ, ಮನೆ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಓ, ಯಾಕೆ ಭೂಮಿಯವರೇ, ಸರಯ್ಯವ್ರಿಗೆ ಕಾಪಿ ಕೊಟ್ಟಿಲ್ವಾ? ಕಾಪಿ ಕೊಟ್ಟಿಲ್ಲ ಅಂದ್ರೆ ಅವ್ರ ಜೊತೆ ನನಗೂ ಒಂದು ಲೋಟ ಕಾಪಿ ಕೊಟ್ಬಿಡಿ. ಏ ಗೋಪಾಲ, ಅವ ನಾನಿಲ್ಲಿ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಮಧ್ಯದಲ್ಲಿ ನಿಂತೇನೋ? ಸೀರಿಯಸ್ಸಾ? ಯಾಕೆ ಸರ್ ಅವ್ರೆ, ಏನಾಯ್ತು? ಇವಳು ಬುರ್ಕಾ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ, ಅದಕ್ಕೆ ಏನು ಅಂತ ವಿಚಾರಿಸ್ತಾ ಇದ್ದೀನಿ. ಭೂಮಿಯವರೇ, ಹಾ ಸರಯ್ಯವ್ರಿಗೆ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಾ? ಛೀ, ಸುಮ್ಮನೆ ಇರು ಗೋಪಾಲ. ಯಾಕೋ ಏನ್ ವಿಷಯ? ಯಾಕೋ ನೀವು ಸುಮ್ಮನೆ ರೀ ಭೂಮಿಯವರೇ, ತಪ್ಪೆಲ್ಲ ನಂದೆ, ನೀವ್ಯಾಕೆ ಒದ್ದಾಡ್ತಾ ಇದ್ದೀರಾ? ಅದು ಸರಯ್ಯವರೇ, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಹೆಸರು ಚಂಪಾ ಅಂತ. ಅವಳು ಮನೆಯವರು ಕಣ್ ತಪ್ಪಿಸಿ ಬರಬೇಕು, ಅದಕ್ಕೆ ಒಂದು ಐಡಿಯಾ ಕೊಡಿ ಅಂತ ಭೂಮಿಯವ್ರನ್ನ ಕೇಳಿದೆ. ಅದಕ್ಕೆ ಅವರು ಈ ಬುರ್ಕ ಐಡಿಯಾ ಕೊಟ್ಟರು. ನಿಜ ಹೇಳಬೇಕು ಅಂದರೆ ನಮ್ಮ ಪ್ರೀತಿಗೆ ಭೂಮಿಯವರು ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಈ ಬುರ್ಕ ಚಂಪದು ಪಾಪ ಇವತ್ತು ಮರ್ತುಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅದು ನಮ್ಮ ಭೂಮಿಯವ್ರ ಕೈಲಿತ್ತು ಅಷ್ಟೇ. ಸರಯ್ಯವರೇ, ದಯವಿಟ್ಟು ಈ ವಿಚಾರ ಯಾರಿಗೂ ಹೇಳ್ಬೇಡಿ. ಮದುವೆ ತನಕ ಈ ವಿಷಯ ಬಂದರೆ ನಾನೇ ಎಲ್ಲರನ್ನೂ ಕರೆಸಿ ಹೇಳ್ತೀನಿ. ಕೀಪ್ ಇಟ್ ಅಪ್ ಸೀಕ್ರೆಟ್ ಯಾರ್. ಛೀ, ನಿಂದೊಂದು ಲವ್ ಸ್ಟೋರಿ, ಅದಕ್ಕೆ ಹ್ಯೂಳ್ ಹೆಲ್ಪ್ ಬೇರೆ. ಮನೇಲಿ ಏನೆಲ್ಲ ನಡೀತಾ ಇದೆ, ನಿನಗ್ ನಿನ್ ಮದ್ವೆದೇ ಚಿಂತೆ ಅಲ್ಲ? ಅದು ಅಲ್ದೆ ನಿಮ್ಗಳ ಲೆವೆಲ್ ನೋಡ್ದೆ ಮಾತಾಡ್ತಾ ನಿಂತೆ ನೋಡು, ನನಗ್ ಬುದ್ಧಿ ಇಲ್ಲ. ಇನ್ 5 ನಿಮಿಷದಲ್ಲಿ ಕಾಫಿ ತಗೊಂಡ್ ಬರ್ಬೇಕು. ಗೋಪಾಲ, ಸರಿಯಾದ ಸಮಯಕ್ಕೆ ನೀನ್ ಬರ್ದೇ ಹೋಗಿದ್ದಿದ್ರೆ. ಡೋಂಟ್ ವರಿ ಭೂಮಿ ಚಿನ್ನಮ್ಮ. ಹೆಂಗೆ ನಾವು? ಸರಿ ಗೋಪಾಲ, ನೀನೇನು ಜಾಸ್ತಿ ಮಾತಾಡಕ್ ಹೋಗ್ಬೇಡ, ನಿನ್ ಕೆಲ್ಸ ನೋಡು.